ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸೊ ಇವಾಗ ಆಲ್ಮೋಸ್ಟ್ ಒಂದು 6:15 ಆಗಿದೆ. ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ. ನನಗೆ ಡೈಲಿ ಎದ್ದ ತಕ್ಷಣ ಸ್ನಾನ ಮಾಡೋ ಅಭ್ಯಾಸ ಆಗಿದೆ. ಇವತ್ತು ಬಿಸಿಲಿರಲಿಲ್ಲ, ನೀರು ಕಾದಿಲ್ಲ ಸೋಲರಲ್ಲಿನ. ಸೊ ಇನ್ನು ಸ್ನಾನ ಮಾಡಿಲ್ಲ, ಬಟ್ ಫ್ರೆಶ್ ಅಪ್ ಆಗಿದ್ದೀನಿ. ಆಲ್ಮೋಸ್ಟ್ ಕುಕ್ಕುನ ಆಲ್ರೆಡಿ ಎದ್ದು ವಾಕಿಂಗ್ ಕರ್ಕೊಂಡೋಗಿ ಬಂದೇ ಆಯಿತು. ಅದಾದಮೇಲೆ ಅವನು ಗ್ರೂಮಿಂಗ್ ಕೂಡ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಫಸ್ಟು ಕ್ಯಾಮ್ರಾ ಸೆಟ್ ಮಾಡೋಣ ಅಂತ ಜಾಗ ಹುಡುಕ್ತಾ ಇದ್ದೆ. ಎಲ್ಲಿಟ್ಟರು ಕ್ಯಾಮ್ರಾ ಬಿದ್ದೋಗ್ತಾ ಇತ್ತು. ಸರಿ ಫೈನ್ ಅಂದ್ಬಿಟ್ಟು ನೀಟಾಗೆ ಸ್ಟ್ಯಾಂಡ್ ಹಾಕ್ಬಿಟ್ಟು ನೆಲದಲ್ಲೇ ಇಟ್ಬಿಟ್ಟು ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ನೀಟಾಗಿ ಸೆಟ್ ಮಾಡಿಬಿಟ್ಟು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಕಷ್ಟ ಅಂದರೆ ಪೆಟ್ ಗ್ರೂಮಿಂಗ್ ಮಾಡೋದು. ಯಾರಿಗಾದರೂ ಎಕ್ಸ್ಪೀರಿಯನ್ಸ್ ಇದ್ದು ಹಾಗೆ ಗ್ರೂಮಿಂಗ್ ಹೆಂಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಗ್ರೂಮ್ ಮಾಡಿ. ಯಾಕಂದರೆ ಅದು ತುಂಬ ಶಾರ್ಪ್ ಇರುತ್ತೆ, ಸಿಸರ್ಸು ಮತ್ತು ನೀವು ಏನು ಯೂಸ್ ಮಾಡ್ತಿರೋ ಅದು. ನಾನು ಆ್ಯಕ್ಚುಲಿ ಟ್ರಿಮ್ಮರಲ್ಲಿ ಮುಂಚೆ ಮಾಡ್ತಿದ್ದೆ, ಬಟ್ ಟ್ರಿಮ್ಮರ್ ಸೌಂಡ್ ಬರುತ್ತಲ್ವ, ಅದು ನಮ್ಮ ಕುಕ್ಕುಗೆ ಇಷ್ಟ ಆಗಲ್ಲ. ಸೊ ಟ್ರಿಮ್ಮರ್ನ ಬಿಟ್ಬಿಟ್ಟು ಸೀಸರಲ್ಲೇ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾಸು ಇಲ್ಲ ಕೂದಲು ಏನಾದ್ರು ಗಂಟಾಗಿರುತ್ತೆ ಅಲ್ವಾ, ಆ ಕೂದಲನ್ನ ನೀಟಾಗಿ ತೆಕ್ಕೋತೀನಿ. ಅಂದರೆ ಅನ್ಇವನ್ ಆಗಿ ಬೆಳೆದಿರತ್ತೆ ಅಲ್ವಾ ಫುಲ್ಲು, ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋತೀನಿ. ಹಾಗೆ ಕಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಒಂದು ಚೂರು ಇದ್ದಾದರೂ ಸ್ಕಿನ್ ಕಟ್ಟಾಗಿ ಹೋಗುತ್ತೆ, ತುಂಬ ಪೇಯ್ನ್ ಇರುತ್ತೆ ಅವ್ರಿಗೆ. ಸೊ ತುಂಬ ನೋಡಿಕೊಂಡು ಮಾಡಿ. ನಾನು ಫಸ್ಟು ಕೂದಲನ್ನೆಲ್ಲ ನೀಟಾಗಿ ತೆಕ್ಕೊಂಡು ಹಾಗೆ ಕೈಯಲ್ಲಿ ಹಿಡ್ಕೊಂಡು ಸ್ಕಿನ್ನಿಂದ ಒಂದು ಸ್ವಲ್ಪ ಲೆಂತ್ ಬಿಟ್ಬಿಟ್ಟೆ ಕಟ್ ಮಾಡ್ತೀನಿ ಯಾವಾಗಲೂ. ಸೊ ತುಂಬ ಹುಷಾರಾಗಿರಿ ಕಟ್ ಮಾಡಬೇಕಾದ್ರೆ. ಹಾಗೆ ಮಕ್ಕಳು ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದನ್ನು. ಅವನಿಗೆ ಅಭ್ಯಾಸ ಇರೋದ್ರಿಂದ ಗ್ರೂಮಿಂಗ್ ಮಾಡಿಸ್ಕೊಂಡು ಸುಮ್ಮನೆ ನಿಂತ್ಕೋತಾನೆ. ಕೆಲವು ಡಾಗ್ಸ್ ಆದರೆ ಕಚ್ಚೇ ಬಿಡತ್ತೆ. ಸೊ ನನಗೆ ಕೆಳಗಡೆ ಕೂಡಿಸ್ಕೊಂಡು ಮಾಡಿ ಕಟ್ ಮಾಡಿ ಮಾಡಿ ಬೆನ್ನೋವು ಬಂತು, ಸಾಕಾಯಿತು. ಸರಿ ಅಂದ್ಬಿಟ್ಟು ಒಂದು ಚೇರ್ ಮೇಲೆ ಕೂಡಿಸ್ಕೊಂಡು ಮತ್ತೆ ನೀಟಾಗೆ ಎಕ್ಸ್ಟ್ರಾಸ್ ಮಾತ್ರ ತೆಗಿತಾ ಇದ್ದೀನಿ ಇವತ್ತು. ಎಲ್ಲೆಲ್ಲಿ ಎಕ್ಸ್ಟ್ರಾಸ್ ಇದೆ ಹಾಗೆ ಒಂಥರ ಕೂದಲೆಲ್ಲ ಗಂಟು ಕಟ್ಟತ್ತೆ ನೋಡಿ, ಪೆಟ್ಸಲ್ಲೇ ಎದ್ದು ತುಂಬ ಆಗುತ್ತೆ. ಸೊ ಆ ಥರದ್ದೆಲ್ಲ ಒಂಚೂರು ಚಿಕ್ಕ ಗಂಟಿದ್ರು ಸಾಕು, ಅದು ಪಕ್ಕದಲ್ಲಿರೋ ಕೂದಲೆಲ್ಲ ಅಂಟ್ಕೊಂಡು ದೊಡ್ಡ ಗಂಟಾಗುತ್ತೆ. ಅದೊಂಥರ ಅವ್ರಿಗೂ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗೆ ನೀಟಾಗೆ ಪಾಸಲ್ಲಿರೋ ಕೂದಲು, ಆಮೇಲೆ ಕಣ್ಣತ್ರ ಇರೋ ಕೂದಲು ಎಲ್ಲ ನೀಟಾಗಿ ಕಾಣಲಿ ಅಂತ ಹುಷಾರಾಗಿ ತುಂಬ ಚಿಕ್ಕ ಸಿಸರ್ಸಿಂದ ಒಂದೇ ಕೂದಲು ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಕುಕ್ಕುಗೆ ಏನು ಕಣ್ಣತ್ರ ಅಷ್ಟೊಂದಿರಲಿಲ್ಲ, ಬಟ್ ಪಾಪ್ಯಾಡ್ ಹತ್ರ ಮತ್ತು ಕಾಲಲ್ಲಿ ಸಿಕ್ಕಾಪಟ್ಟೆ ಉದ್ದ ಬೆಳೆದಿತ್ತು. ಅದನ್ನೆಲ್ಲ ನೀಟಾಗೆ ಟ್ರಿಮ್ ಮಾಡಿ, ಹಾಗೆ ಅವನಿಗೆ ಪೇಷನ್ಸಾಗಿ ಮೆಚ್ಚಬೇಕು. ನಾನು ಮಾಡಿದ್ರೆ ಮಾತ್ರ ನೀಟಾಗಿ ಸಮಾಧಾನವಾಗಿ ಮಾಡಿಸ್ಕೋತಾನೆ. ಗ್ರೂಮರ್ ಹತ್ರನೂ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಯಾಕಂದರೆ ಅವನಿಗೆ ಅವರು ಏನು ಟ್ರಿಮ್ಮರಿಂದ ಮಾಡ್ತಾರೆ ಅಲ್ವಾ ಗ್ರೂಮಿಂಗು, ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಸದ್ಯಕ್ಕೆ ಹಿಂಗೆ ಕಾಣ್ತಿದ್ದಾನೆ. ಆಲ್ರೆಡಿ ಇವನಿರೋದೇ ತುಂಬ ಚಿಕ್ಕ, ಅಂದರೆ ತುಂಬ ಸಣ್ಣ ಬ್ರೀಡು. ಈಗ ಕೂದಲು ತೆಗೆದ್ಮೇಲಂತೂ ಇನ್ನೂ ಸಣ್ಣ ಕಾಣ್ತಾ ಇದ್ದಾನೆ. ಸೊ ಅವನ್ನ ಹಾಗೆ ಗ್ರೂಮ್ ಮಾಡಬೇಕಾದ್ರೆ ಈಚೆ ಕಡೆ ಏನಾದ್ರು ಸೌಂಡ್ ಆಗುತ್ತೆ ಅಲ್ವಾ, ಆ ಸೌಂಡಿಗೆ ನೋಡ್ತಾ ಇದ್ದ ಏನದು ಸೌಂಡ್ ಅಂತ. ಸೊ ಅವನ ಆ ಕಡೆ ಈ ಕಡೆ ತಿರುಗಿದಾಗ ಹಂಗೆ ಗ್ರೂಮ್ ಮಾಡ್ತಿದ್ದೆ. ಫೈನಲಿ ಈ ಥರ ಕಾಣ್ತಿದ್ದಾನೆ. ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಕಾಯಿಸಕ್ಕಿಟ್ಟಿದ್ದೀನಿ. ನಾನು ಕೊಬ್ಬರಿ ಎಣ್ಣೆಗೆ ಇವತ್ತು ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ರೋಸ್ಮೆರಿ ಲೀವ್ಸ್ ಹಾಕ್ಕೋತಾ ಇದ್ದೀನಿ. ನಾನು ಜಾಸ್ತಿ ಹೊತ್ತೇನು ಕುದಿಸಲ್ಲ, ಒಂದು 2 ಸೆಕೆಂಡ್ ಅಷ್ಟೇ. ನಿಮಗೆ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ನನಗೆ ಜಾಸ್ತಿ ಮಾಡ್ಕೊಳ್ಳೋಕೆ ಇಷ್ಟ ಅಲ್ಲ, ಆದಷ್ಟು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ನನಗೆ ಕಂಫರ್ಟೇಬಲ್. ಸೊ ಇವಾಗ ಇದನ್ನು ಒಂದು 2 ನಿಮಿಷ ಕುದಿಸ್ಬಿಟ್ಟು, 2 ನಿಮಿಷನಿಲ್ಲ, ಲೋ ಫ್ಲೇಮಲ್ಲಿ 1 ನಿಮಿಷ ಕುದಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ಫುಲ್ಲಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಹಚ್ಕೋತೀನಿ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಒಂಚೂರು ಸ್ವಲ್ಪ ತಣ್ಣಗಾಗಲಿ, ಆಫ್ ಮಾಡಿದ್ದೀನಿ. ಈಗ ತಣ್ಣಗಾಗಿದ್ದ ತಕ್ಷಣ ಹಚ್ಕೋತೀನಿ. ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ರೋಸ್ಮೆರಿ ಲೀವ್ಸ್ ಹಾಕ್ತೀವಲ್ವ, ಇದೆಲ್ಲ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಸ್ಮೆಲ್ ಬರುತ್ತೆ ನಿಮಗೆ ಆ ಎಲೆದು. ಆವಾಗ ನಿಮಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ, ಎಣ್ಣೆ ಬದನೆಕಾಯಿ ಮತ್ತು ಒಂದು ಡ್ರೈ ಫ್ರೂಟ್ ಲಡ್ಡು ಮತ್ತು 2 ಉದ್ದಿನ ವಡೆ ತೊಗೊಂಡಿದ್ದೀನಿ. ವಡೆ ನೆನ್ನೆ ಮಾಡಿದ್ದು, ರಾತ್ರಿ ಮಾಡಿದ್ದು, ಸೊ ಇತ್ತು ಅಂತ ತೊಗೊಂಡೆ. ಸೊ ಎಣ್ಣೆ ಬದನೆಕಾಯಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಚೆನ್ನಾಗಾಗಿತ್ತು. ಸೊ ತಿಂಡಿ ತಿಂದಾದಮೇಲೆ ಇವತ್ತು ವೀಕೆಂಡ್ ಅಲ್ವಾ, ಲೈಕ್ ಡೈಲಿ ನಾವು ಪೆಟ್ಸಿಗೆ ಊಟ ಹಾಕ್ತೀವಿ.
ಸೊ ಸ್ವಲ್ಪ ಜಾಸ್ತಿ ಜನಕ್ಕೆ ಸುತ್ತಮುತ್ತ ಇರೋ ನಾಯಿಗೆ ಊಟ ಹಾಕೋಣ ಅಂತ ಹೋಗಿ ಊಟನೂ ಹಾಕ್ಬಿಟ್ಟು ಬಂದ್ವಿ. ಇನ್ನು ರಾತ್ರಿ ನಾವು ಕೆಲಸ ಮಾಡ್ತಾಯಿದ್ವಿ. ಸಡನ್ನಾಗಿ ಎಲ್ಲ ಗಲಾಟೆ ಆಗ್ತಿತ್ತು. ಏನಪ್ಪ ಅಂತ ಹೋಗಿ ನೋಡಿದ್ರೆ ಪಾಪ ರೋಡಲ್ಲಿ ಹೋಗೋರು ಯಾರೋ ಹಾವು ನೋಡಿದ್ದಾರೆ. ಅದು ನಮ್ಮ ಮನೆ ಕೆಳಗಡೆ ನಿಲ್ಸಿದ ಗಾಡಿಗೆ ಹತ್ಕೊಂಡ್ಬಿಟ್ಟಿದೆ ಹಾವು. ಅದನ್ನೆಲ್ಲ ತೆಗಿಯೋಕ್ಕೆ ಫುಲ್ಲು ಗಾಡಿ ಬಿಚ್ತಾ ಇದ್ದಾರೆ. ಎಷ್ಟು ಇದಾಗಿತ್ತು ಅಂದರೆ ಭಯ ಆಗಿತ್ತು ಅಂದರೆ ಅದು ಫುಲ್ಲು ಗಾಡಿ ಒಳಗಡೆ ಹೋಗ್ಬಿಟ್ಟಿತ್ತು. ಅಲ್ಲೇ ನೋಡಿ ಟೈರ್ ಹತ್ರ ಇಲ್ಲ ಆ ಕಡೆ ಪಾಸ್ ಆಗಿಲ್ಲ ಅದು ಸೇಮ್ ಅದೇ ಚಿಕ್ಕದು ಹಾವು ಅರ್ಧ ಗಂಟೆ ಮುಂಚೆ ಇನ್ನೊಂದು ಗಾಡಿಗೆ ಹತ್ತಿತ್ತು. ಪಾಪ ಅವರು ಕಷ್ಟಪಟ್ಟು ಎಲ್ಲ ತೆಗೆದು ಆ ಕಡೆ ಎಸ್ತಿದ್ರು. ಮತ್ತೆ ಅದು ಬಂದ್ಬಿಟ್ಟು ಈ ಗಾಡಿಗೆ ಹತ್ಕೊಂಡಿದೆ. ಏನು ಹೇಳಬೇಕು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಪಾಪ ಅವ್ರ ಗಾಡಿನೆಲ್ಲ ಫುಲ್ಲು ಬಿಚ್ಚಿ ಅದನ್ನು ಹುಡುಕಿ ಯಾರು ಸಡನ್ನಾಗಿ ನೋಡ್ದಲೇ ಗಾಡಿ ಏನಾದ್ರು ಹತ್ತಿ ಇಲ್ಲ ಸ್ಟಾರ್ಟ್ ಮಾಡಿದರೆ ಎಷ್ಟು ಏನಾಗ್ತಿತ್ತು ಯಪ್ಪ. ಸೊ ಇದನ್ನು ಪಾಪ ಅವರು ಮತ್ತೆ ಬಿಚ್ಚಿ ಮತ್ತೆ ಎಲ್ಲ ನೀಟಾಗಿ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಜೋಡಿಸೋದ್ರೊಳಗೆ ಸಾಕಾಗೋಗಿತ್ತು. ಪುನಃ ಬಂದ್ಬಿಟ್ಟು ಗಡ್ಡಿಗೆ ಕೂರ್ತಿದ್ರೆ ನಾನು ಭಯ ಬಿದ್ಬಿಟ್ಟೆ ಬಾವು ಕಲ್ಯಾಣ ಚೈನು ಗಾಡಿ ಬೇಡ ಇರಪ್ಪ. ಇರುಕಂದು ಆ ಕಡೆ ಕಾಣಿಸ್ತುಂಟಣ ಅದು ರಾತ್ರಿ ಗ್ಯಾರಂಟಿ ಕನ್ಸಲ್ಲಿ ಬರ್ತದೆ ಇದು ಬೇಕಾ ಗಾಡಿ ಬೇಕಾ ಓ ಹಂಗ ಇಲ್ಲ ಒಳಗಡೆ ಬಂದು ಒಂದು ಒಳ್ಳೆ ವಿಚಾರ ಅಂದರೆ ಅದು ಅಟ್ಲೀಸ್ಟ್ ಯಾರಿಗಾದ್ರೂ ಕಣ್ಣಿಗೆ ಕಾಣಿಸಿದೆ ಅದು ಗಾಡಿ ಒಳಗಡೆ ಹೋಗ್ತಿರೋದು. ಹಾಗೆ ಅವ್ರು ಬಂದು ಹೇಳಿದ್ರಲ್ಲ, ಸೊ ಅದಕ್ಕಾದರೂ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಫೈನಲಿ ಏನೋ ಮಾಡಿ ಅದನ್ನು ತೆಗ್ದು ಮತ್ತೆ ಆ ಕಡೆ ಬಿಟ್ಟು ಗಾಡಿನೆಲ್ಲ ಒಳಗಡೆ ಹಾಕ್ಬಿಟ್ರು. ಸೊ ದಟ್ಸ್ ಇಟ್ ಫಾರ್ ಟುಡೇ.